ಮಾತ್ರ ಹೊರಗೆ. ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಬ್ರದರ್, ನಿಮ್ಮ ಹೆಸರು ಸರ್? ಸುರೇಂದ್ರ. ಸ್ವಲ್ಪ ಈ ಕಡೆ ಬನ್ನಿ. ಹೆಸರು ಸುರೇಂದ್ರ. ಯಾವ ಊರು ನಿಮ್ದು? ನಮ್ದು ಮಂಗಳೂರು ಸರ್. ಮಂಗಳೂರು. ಫಸ್ಟ್ ನೀವು ಏನ್ ಕೆಲಸ ಮಾಡ್ತಾ ಇದ್ರಿ? ಅಲ್ಲ, ಸಣ್ಣ ಪ್ರಾಯದಲ್ಲಿ ಆಂಧ್ರ, ಬಾಂಬೆ ಎಲ್ಲ ಕೆಲಸ ಮಾಡಿದ್ದೆ. ಏನ್ ಕೆಲಸ ಸರ್? ನಾನು ಸ್ವಲ್ಪ ಅಕೌಂಟ್ಸ್ ಬರೆಸ್ತಿದ್ದೆ. ಓಕೆ. ಆಮೇಲೆ ಮಂಗಳೂರಿಗೆ ಬಂದ ಕಂಪ್ಯೂಟರ್ ಗೊತ್ತಿಲ್ಲ ನನಗೆ, ಟೈಪಿಂಗ್ ಗೊತ್ತಿತ್ತು. ಮಂಗಳೂರಿಗೆ ಬಂದ ಮೇಲೆ ಯಾರು ಕೆಲಸ ಸಿಕ್ಕಿಲ್ಲ. ಓಕೆ. ನಿಮಗೆ ಹೆಂಡತಿ ಮಕ್ಕಳು? ಹೆಂಡತಿ ಮಕ್ಕಳು ಇಲ್ಲ ಸರ್, ಯಾರು ಇಲ್ಲ? ಮದುವೆನೇ ಆಗಿಲ್ಲ. ಮದುವೆನೇ ಆಗಿಲ್ಲ. ಇಲ್ಲ. ಏನಕ್ಕಾಗಿಲ್ಲ ಮದುವೆ? ನನ್ನ ತಂಗಿಯನ್ನು ಮದುವೆ ಮಾಡಿ ಕೊಡುವಾಗ ನನಗೆ 42 ವರ್ಷ. ಹಾ. ಮತ್ತೆ ಮನಸ್ಸಿಲ್ಲ ಯಾವ ಬಗ್ಗೆ ಅಂತ. ಓಕೆ. ನಿಮ್ಗೆ ಅಪ್ಪ ಅಮ್ಮ? ಅವರು ಮೊದಲೇ ತೀರಿ ಹೋಗಿದ್ದಾರೆ ಇಬ್ರು. ನಿಮ್ಗೆ ಯಾರು ಸಂಬಂಧಿಕರು ಇಲ್ವಾ? ಸಂಬಂಧಕ್ಕೆ ಒಬ್ರು ಇದ್ದಾರೆ, ಆದ್ರೆ ನನ್ನನ್ನೀಗ. ಅವ್ರ ಹೆಸರೇನು? ಅವರ ಹೆಸರು ಅಪ್ಪಾಜಿ, ನನ್ನ ಚಿಕ್ಕಮ್ಮನ ಮಗಳ ಗಂಡ. ಹಾ. ಓಕೆ. ನಿಮ್ದು ಮಂಗಳೂರಲ್ಲಿ ಯಾವ ಊರು? ಮಂಗಳೂರಿನಲ್ಲಿ ಸುಬ್ರಹ್ಮಣ್ಯ ಅಂತ. ಸುಬ್ರಹ್ಮಣ್ಯ. ಓಕೆ ಓಕೆ. ಸರ್, ಇವ್ರು ನಿಮಗೆ ಎಲ್ಲಿ ಸಿಗ್ತಾರೆ? ಸರ್, ನಾನು ನಿನ್ನೆ ನಂದು ಬೈಕ್ ಓಡಿಸ್ಕೊಂಡು ಬೈಕ್ ಪಂಚರ್ ಆಗಿತ್ತು. ಇನ್ನು ಪಂಚರ್ ಹಾಕ್ಸೋಣ ಅಂತ ಹೋಗುವಾಗ ಈ ಪಂಚರ್ ಶಾಪ್ ಅಲ್ಲಿ ಕೂತಿದ್ದಾರೆ, ಅದೊಂದು ಚೀಲ ಇಟ್ಕೊಂಡು ಕೂತಿದ್ದಾರೆ. ಓಕೆ. ಅವಾಗ ಹಿಂಗೆ ನನ್ನ ಮುಖನ ನೋಡಿದ್ರು, ಒಂದು 10 ರೂಪಾಯಿ ಕಾಸು ಕೊಡ್ತಿಲ್ಲ ನನಗೆ ಅಂತ. ಯಾವಾಗ ವಿಚಾರಿಸಿದೆ ನಾನು, ಏನು ಎತ್ತ ಯಾವಾಗ ಅಂತ. ನನಗೆ ಸ್ವಲ್ಪ ಫ್ರೀ ಇತ್ತು, ಬೈಕ್ ಪಂಚರ್ ಆಗೋರು ನಾನು ಇವ್ರ ಹತ್ರ ಮಾತಾಡ್ಕೊಂಡು ಸುಮ್ಮನೆ ನಿಂತೆ. ಅವಾಗ ಮಾತಾಡ್ತಾ ನನಗೆ ಏನಾದ್ರು ಒಂದು ದಾರಿ ಇಲ್ಲ. ನನಗೆ ಆಧಾರ್ ಕಾರ್ಡ್ ತೋರಿಸಿದ್ರು, ಅವ್ರ ಆಧಾರ್ ಕಾರ್ಡ್. ಅದು ನೋಡಿದ್ರೆ ಮೂಡುಬಿದ್ರೆ ಅಡ್ರೆಸ್ ಇದೆ ಆ ಆಧಾರ್ ಕಾರ್ಡ್ ಅಲ್ಲಿ. ಮಂಗಳೂರು ಅನ್ನೋವಾಗ ನಮಗೂ ಸ್ವಲ್ಪ ಇದಾಯ್ತು, ಎಲ್ಲ ಮಾತಾಡ್ಸ್ಕೊಂಡು ಹಾಗೆ ಮಾತಾಡಿ ನಮ್ಗೆ ಎಲ್ಲಾದ್ರೂ ಒಂದು ಆಶ್ರಮ ಸಿಕ್ಕಿದ್ರೆ ಸೇರಿಸ್ತೀರಾ ಅಂದ್ರೆ ಸರ್. ಅದಕ್ಕೆ ನಾನು ನಿಮ್ಮ ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ, ಬಟ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ನಮ್ಮ ಹತ್ರ ಇರ್ಲಿಲ್ಲ. ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿದೆ, ಅವ್ರು ನನ್ನ ಹತ್ರ ನಿಮ್ದು 2 ನಂಬರ್ ಕೊಟ್ಟು 1 ನಂಬರ್ ವರ್ಕ್ ಆಯ್ತು. ನಾನು ನಿಮ್ಗೆ ಕಾಲ್ ಮಾಡಿದೆ, ನಿನ್ನೆ ಬಿಸಿ ಇದ್ರೆ ನೀವೇ ನನಗೆ ಇವತ್ತು ಕಾಲ್ ಮಾಡಿದ್ರಿ ನೀವು ವಾಪಸ್. ಈ ತರ ಏನು ಅಂತ ಕೇಳಿದ್ರೆ, ಸರ್ ಈ ತರ ಆಗಿದೆ, ಒಬ್ರು ಮಂಗಳೂರಿನ ಬಂದವ್ರೆ. ನಾನು ನಿನ್ನೆಯಿಂದ ಇವ್ರಿಗೆ ಬೆಳಿಗ್ಗೆಯಿಂದ ನಾ ಗಾಡಿ ಪಂಚರ್ ಆಗಿ ನಾನು ಸಿಕ್ಕಿದ್ರಿಂದ ನಿನ್ನೆ ಬೆಳಿಗ್ಗೆ ತಿಂಡಿ ಕೊಟ್ಟು, ಮಧ್ಯಾಹ್ನ ಊಟ ಕೊಟ್ಟು, ರಾತ್ರಿ ಊಟ ಕೊಟ್ಟು, ಕಾವಲು ಕೂರಿಸ್ಕೊಂಡು ಇವತ್ತು ಬೆಳಿಗ್ಗೆ ನಿಮ್ಮ ಕಾಂಟ್ಯಾಕ್ಟ್ ಅವ್ರಿಗೆ ನಾನು ಇವ್ರು ನಮ್ಮ ಜೊತೆ ಇಟ್ಕೊಂಡಿದ್ದೆ ಸರ್. ಆಮೇಲೆ ನೀವು ಸರ್ ಏನೇನು ಪ್ರೊಸೀಜರ್ ಹೇಳಿದ್ರಿ, ಈ ತರ ಮಾಡ್ಕೊಂಡು ಬನ್ನಿ ನೋಡಿ ಅಲ್ಲಿ ಸ್ಟೇಷನ್ಗೆಲ್ಲ ಇದು ಮಾಡಿ ಅಂತ ಹೇಳಿದ್ರೆ ನಾವು ಆ ತರ ಪ್ರೊಸೀಜರ್ ಮಾಡ್ಕೊಂಡು ನಿಮ್ದು ಯಾವ ಸರ್? ನಮ್ದು ಪ್ರಾಪರ್ ಆಕ್ಚುಲಿ ನಮ್ದು ಮಂಗಳೂರು. ನಾವು 30 years ರಾಜನಗುಂಟೆಯಲ್ಲಿ ಇದ್ವಿ, ಶ್ರೀರಾಮನಗರ ರಾಜನಗುಂಟೆ. ಮಂಗಳೂರಿಗೆ ಮಾತ್ರ ಹೆಲ್ಪ್ ಮಾಡಲ್ಲ? ಇಲ್ಲ, ಆತರ ಇಲ್ಲ ಸರ್, ನನಗೆ ಪ್ರಾಮಿಸ್ ಆತರ ಅಂತ ಇಲ್ಲ. ನಾನು ಯಾರು ಸಿಕ್ಕಿದ್ರು ಮಾಡ್ತಿದ್ದೆ ಸರ್. ಸುಮ್ಮನೆ ಕೇಳಿದೆ ಅಷ್ಟೇ. ಇಲ್ಲ, ಆಕ್ಚುಲಿ ನನಗೆ ಗೊತ್ತಿರೋ ಮಟ್ಟಿಗೆ ಮಂಗಳೂರು ಜನ ಬಹಳ ಒಳ್ಳೆಯವರು. ಲಾಸ್ಟ್ ಟೈಮ್ ನಂಗೂ ಒಬ್ರು ಯಾರೋ ಸಿಕ್ಕಿದ್ರು, ಮಂಗಳೂರು ಒಬ್ರು ಲೇಡಿ. ಆ ಸಿಕ್ಕಿ ಲೇಡಿ ಒಂದು ವಿಡಿಯೋ ಬಿಟ್ಟೆ, ಎಲ್ಲಿ ತನಕ ಅದು ಶೇರ್ ಆಯ್ತು ಅಂದ್ರೆ ವಿತಿನ್ ಒಂದು 3-4 hours ಅವ್ರ ಮಗ ಸಿಕ್ಬಿಟ್ಟ. ಆ ತರ ಅಂದ್ರೆ ಸಪೋರ್ಟ್ ಅಂದ್ರೆ ನಮ್ಮ ಊರವರು, ನಮ್ಮ ಮಂಗಳೂರು ಅಂತ ಬಹಳ ಖುಷಿ ಆಗುತ್ತೆ. ಸರಿ, ಈಗ ಸ್ನೇಹಿತರೆ ಆಮೇಲೆ ನೀವು ಇನ್ನೊಂದು ಇದ್ ಮಾಡಿ ಸರ್. ನಾನು ಏನು ಸಾಕಷ್ಟು ನನ್ನ ಕೆಪಾಸಿಟಿ ಇಲ್ಲ ಸರ್, ಯಾಕಂದ್ರೆ ಇವ್ರು ನನ್ನ ಜೊತೆಗೆ ಇಟ್ಕೊಂಡು ಏಜ್ ಆಗ್ಬಿಟ್ಟೈತೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾಳೆ ನನಗೆ ಅದಕ್ಕೆ ಇವ್ರು ಒಂದು ಮಾತೆ ಅಂದ್ರೆ, ನನಗೆ ಇವತ್ತು ಏನಾದ್ರು ಸಿಕ್ಕಿಲ್ಲ ಅಂದ್ರೆ ನಿನಗೂ ಕಷ್ಟ ಬೇಡ, ನೀವು ನಮ್ಗೇನೋ ಒಂದು ದಿನ ನೋಡ್ಬೋದು, ನೀವು 2 ದಿನ ನಾನು ನೋಡಕ್ಕಾಗಲ್ಲ ಅಂತ ಎಲ್ಲ ಜಾಗ ಇದ್ರೆ ಸೇರಿಸಿ, ಇಲ್ಲ ನಾನು ಮೆಜೆಸ್ಟಿಕ್ ಬಸ್ ಹತ್ತಿಸ್ಬಿಡಿ ಅಂದ್ರೆ. ಇಲ್ಲ, ಆಕ್ಚುಲಿ ನೀನು ನಿನ್ನೆ ಫೋನ್ ಮಾಡಿದ್ರೆ ನಾನು ನಿಮ್ಗೆ ಅದೇ ಸ್ವಲ್ಪ ಬಿಸಿ ಇದ್ದೆ. ಹೌದೌದು ಸರ್, ಮತ್ತೆ ನಾನೇ ನಿಮ್ಗೆ ಇದು ಮಾಡಿದ್ನಲ್ಲ. ಹೌದು, ನೀವೇ ಮಾಡಿದ್ರಿ ಸರ್. ನನಗೆ ಮಾಡಿದ್ರಿ ಪಾಪ, ನನ್ನ ಹತ್ರ ವಿಚಾರಿಸಿದ್ರಿ ಯಾವ್ದು ಏನಂತ ಹೇಳಿದ್ರೆ ನಾನು ನಿಮ್ಗೆ ನೀವು ಹೇಳಿದ ಪ್ರಕಾರ ನಾನು ಇಲ್ಲಿ ಕರ್ಕೊಂಡ್ ಬಂದೆ. ಥ್ಯಾಂಕ್ ಯು ಸ್ನೇಹಿತರೆ. ಇವ್ರ ಹೆಸರು ಬಂದ್ಬಿಟ್ಟು ಸುರೇಂದ್ರ ಮೊಯ್ಲಿ ಅಂತ. ಇವ್ರಿಗೆ 65 years. ಇವರಿಗೆ ಯಾರು ಇರಲ್ಲ, ಇವ್ರಿಗೆ ಮದ್ವೆ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. ಅದೆಷ್ಟು ಸತ್ಯನೋ ನಂಗಂತೂ ಗೊತ್ತಿಲ್ಲ. ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ. ಇವ್ರ ಕತೆ ಹೆಂಗಿದೆ ನೋಡಿ ಸ್ನೇಹಿತರೆ. ಅಂದ್ರೆ ಲೈಫ್ ಅಂಡ್ ಮನುಷ್ಯನ ಜೀವನ ಹೆಂಗಿರುತ್ತೆ ಅಂದ್ರೆ, ಎಷ್ಟೋ ಜನಕ್ಕೆ ಸಂಬಂಧಿಕರು, ಅಪ್ಪ ಅಮ್ಮ, ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ, ಯಾರು ನೋಡ್ಕೊಳಲ್ಲ, ಆಚೆ ಆಗ್ತಾರೆ. ಇವ್ರಿಗೆ ಯಾರು ಇಲ್ಲ, ಇವ್ರು ಆಚೆ ಇದ್ದಾರೆ. ಅಂದ್ರೆ ಒಂದ್ ಅರ್ಥ ಮಾಡ್ಕೋಬೇಕು ಲೈಫಲ್ಲಿ, ನಾವು ಮೇನ್ ವ್ಯಾಲ್ಯೂ ಕೊಡ್ಬೇಕಾಗಿರೋದು ಮಾನವೀಯತೆಗೆ ಮಾತ್ರ ಅಷ್ಟೇ. ಇವತ್ತಿನ ದಿನ ನಾಳೆ ಹೆಂಗಿರುತ್ತೋ ಗೊತ್ತಿಲ್ಲ. ನಾನು ಹೇಳೋದು ಇಷ್ಟೇ, ನಾವು ಮಾಡೋ ಒಳ್ಳೆ ಕೆಲಸನೇ ನಮ್ಮನ್ನ ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಸೇರಿಸುತ್ತೆ. ಬಟ್ ನನಗೆ ಬಹಳ ಖುಷಿ ಆಯ್ತು. ಬಟ್ ಆ ವ್ಯಕ್ತಿ ನನಗೆ ಆ ಥರ ಏನೋ ಕೆಟ್ಟವರು ಆ ಥರ ಎಲ್ಲ ಕಾಣಿಸಲ್ಲ. ಬಟ್ ಏನೋ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಜನ ಮಾಡಿರ್ತಾರೆ. ಸೊ ನಿಮ್ ಕೈ ಸಿಕ್ಕಿದ್ದಾರೆ, ಸೊ ಇಲ್ಲಿಗೆ ಬಂದಿದ್ದಾರೆ ಅಷ್ಟೇ. ಒಳ್ಳೇದಾಗ್ಲಿ ಸರ್. ಇರೋಷ್ಟು ದಿನ ಅಳೋದು ಬೇಡ, ಆರಾಮಾಗೆ ಇಲ್ಲಿ ನಮ್ಮ ಆಶ್ರಮದಲ್ಲಿ ಯಾರನ್ನೂ ಲಾಕ್ ಮಾಡಲ್ಲ, ಕೂಡಾಕಲ್ಲ, ಬೈಯಲ್ಲ, ಏನು ಮಾಡಲ್ಲ. ಆರಾಮಾಗಿ ನಿಮ್ಗೆ ಇಷ್ಟ ಬಂದಂಗೆ ಆರಾಮಾಗಿರ್ಬೋದು. ವೆಜ್ ನಾನ್ ವೆಜ್ ನೀವು? 2. ಓಕೆ. ಅದನ್ನ ಯಾಕೆ ಅಳ್ತಾ ಹೇಳ್ತೀರಾ? ಬಿಡಿ, ಅಳ್ಬೇಡಿ, ಆರಾಮಾಗಿರಿ.
ಬಿಡಿ, ಆಯ್ತು ಈಗ ಆಯ್ತು. ಮುಚ್ಕೊಳ್ಳಿ ಕಣ್ಣು. ಈಗ ಇವಾಗ ನಿಮ್ಗೆ ಇನ್ಮೇಲೆ ಯಾರು ಇಲ್ಲ ಅನ್ಕೋಬೇಡಿ, ದೊಡ್ಡ ಫ್ಯಾಮಿಲಿ ಇದೆ ಈಗ. ನಿಮ್ ತರ ಸುಮಾರು ಜನ ಇದ್ದಾರೆ. ಮಕ್ಕಳಿದ್ದು ಮಕ್ಕಳು ಆಚೆ ಹಾಕ್ತಿವ್ರು ಇಲ್ಲಿದ್ದಾರೆ. ಅದ್ರ ಜೊತೆ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಬಾಲ್ ಆಡ್ಕೊಂಡು, ನಿಮಗೆ ಕಾಲ್ ನೋವಿದ್ರು ದಿನ ವಾಕಿಂಗ್ ಮಾಡ್ಕೊಂಡು ಅವೆಲ್ಲ ಇದ್ರೇನೆ ಕಾಲೆಲ್ಲ ಸ್ಟ್ರಾಂಗ್ ಆಗುತ್ತೆ. ಆಯ್ತಲ್ಲ? ವಾರಕ್ಕೆ 4 ಸರಿ ಮಾಡಿಸ್ತೀನಿ ನಾನ್ ವೆಜ್. ತಿನ್ಕೊಂಡು ಇನ್ನೂ ಸ್ವಲ್ಪ ದಪ್ಪ ಆಗ್ಬೇಕು. ಓಕೆನಾ? ಅರ್ಥ ಆಯ್ತಾ? ಇಲ್ಲಿ ಇದೇ ಕೆಲಸ ಮಾಡ್ಬೇಕು ಅಂತ ಎಲ್ಲ ಏನಿಲ್ಲ, ಆರಾಮಾಗಿರ್ಬೋದು ನೀವು. ಓಕೆನಾ? ಇನ್ನು ಮುಂದೆ ಇವರು ನಮ್ಮ ಒಂದು ಆಶ್ರಮದಲ್ಲಿ ಇರ್ತಾರೆ. ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ. ನಾನು ಹೇಳೋದಿಷ್ಟೇ, ಯಾರು ಸಂಬಂಧಿಕರು ಇದ್ರೆ ದಯವಿಟ್ಟು ಫೋನ್ ಮಾಡಿ. ಹಾಗೆ ಇವತ್ತು ಅವ್ರು ಸಿಕ್ಕಿದ್ರಂತೆ. ಎಲ್ಲಿ ಸಿಕ್ಕಿದ್ರು? ರಾಜನಕೋಟೆ ಸಿಕ್ಕಿರ್ತಾರೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ನೇಮಿರಾಜ್. ನೇಮಿರಾಜ್ ಅವರು ಪಾಪ ನಿನ್ನೆಯಿಂದ ಅವ್ರನ್ನ ಒಂದು ಸೇವ್ ಮಾಡಿ ಹತ್ತಿರದ ಒಂದು ರಾಜನಕುಂಟೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಲೆಟರ್ನ ಮಾಡಿಸಿ ಇವಾಗ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಇದು ಇವರ ಆಧಾರ್ ಕಾರ್ಡ್. ಸುರೇಂದ್ರ ಮೊಯ್ಲಿ 1960ನೇ ಇಸ್ವಿ ಹುಟ್ಟಿದ್ದಾರೆ. ಇಲ್ಲಿ ಇರೋದು ಅಡ್ರೆಸ್ ಬಂದ್ಬಿಟ್ಟು ಸೌಹಾರ್ದ ನಗರ, ಪಡುಮರಡು ವಿಲೇಜ್, ಪಡುಮರಡು, ದಕ್ಷಿಣ ಕನ್ನಡ ಅಂತ ಇದೆ. ಓಕೆ, ಈಗ ಇವ್ರನ್ನ ನಮ್ಮ ಆಶ್ರಮಕ್ಕೆ ತಗೊಂತಾ ಇದ್ದೀನಿ. ಇನ್ನು ಮುಂದೆ ಇವ್ರು ನಮ್ಮ ಒಂದು ಆಶ್ರಮದಲ್ಲಿ ಉಚಿತ ಊಟ, ಬಟ್ಟೆ, ವಸತಿ, ಆರೋಗ್ಯ ಸೌಲಭ್ಯ ಎಲ್ಲ ಸಿಗುತ್ತೆ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ, ಚೆನ್ನಾಗಿರಿ. ಕೈಯೆಲ್ಲ ಮುಗಿಯಬಾರ್ದು, ಬಿಡಿ, ಆರಾಮಾಗಿರಿ. ಯಾಕೆಂದ್ರೆ ಯಾರು ಬೇಕು ಅಂತ ಎಲ್ಲರನ್ನ ಬಿಟ್ಟು ಆಚೆ ಬರಲ್ಲ, ವಿಧಿ ಆಟ ಅಷ್ಟೇ. ಮತ್ತಿನ್ನೊಂದು ವಿಷಯ ಗೊತ್ತಾ ನಿಮಗೆ? ನಿಜವಾಗ್ಲೂ ನೀವು ಲಕ್ಕಿ. ಯಾಕೆಂದ್ರೆ ಎಷ್ಟು ಜನ ಬೀದಿಲೇ ಅನಾಥ ಶವ ಆಗಿ ಸಾಯ್ತಾರೆ. ಅವ್ರ ಬಾಡಿ ಒಂದ್ ನಿಮಿಷ ಕೇಳಿಸ್ಬಿಡಿ. ಬಸ್ ಹತ್ತಿಸ್ಬಿಡು, ಆಮೇಲೆ ಎಲ್ಲಿ ಹೋಗ್ತೀರಾ? ಬಸ್ ಸ್ಟ್ಯಾಂಡ್ ಬಿಡಿ. ಅದನ್ನೇ ಹೇಳ್ತಿರೋದು, ಎಷ್ಟೋ ಜನ ರಸ್ತೆಲೆ ಅನಾಥ ಶವ ಆಗಿ ಸಾಯ್ತಾರೆ. ಇಲ್ಲಿಗೆ ಬರ್ತೀರಾ ಅಂದ್ರೆ ಅದೇನೋ ಒಂದ್ ಮಾಡಿರೋ ಒಂದು ಪುಣ್ಯ. ನಿಜವಾಗ್ಲೂ ಒಂದ್ ಮಾತು ಹೇಳ ನಿಮಗೆ, ಎಷ್ಟೋ ಜನಕ್ಕೆ ಸರ್ ಹೆಂಡತಿನ ಸಾಕ್ಬೇಕು, ಮಕ್ಕಳನ್ನ ಸಾಕ್ಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಫೀಸ್ ಕಟ್ಟಬೇಕು, ಆಮೇಲೆ ಮನೆ ಬಾಡಿಗೆ ಕಟ್ಟಬೇಕು, ಮಂತ್ಲಿ ಐಟಮ್ಸ್ ತರಬೇಕು, ರೇಷನ್ಸ್ ತರಬೇಕು ಅಂತ ಇದಿರುತ್ತೆ ಟೆನ್ಷನ್. ಇಲ್ಲಿರೋರಿಗೆ ಯಾರಿಗೂ ಇದಿಲ್ಲ, ಟೆನ್ಷನ್ ಇಲ್ಲ. ಆರಾಮಾಗಿ ಟೈಮ್ ಬರುತ್ತೆ, ಟಿಫನ್ ಬರುತ್ತೆ, ಊಟ ಬರುತ್ತೆ, ಇದು ಬರುತ್ತೆ, ವಾಕಿಂಗ್ ಮಾಡ್ತಾರೆ, ಬಾಲ್ ಆಡ್ತಾರೆ, ಅವ್ರು ಇಷ್ಟ ಬಂದಂಗಿರ್ತಾರೆ, ಟಿವಿ ನೋಡ್ತಾರೆ, ಫಿಲ್ಮ್ಗಳು ನೋಡ್ತಾರೆ, ಆರಾಮಾಗಿ ಇದು ಚೌಕಾಬಾರ ಆಡ್ತಾರೆ, ಚೆಸ್ ಆಡ್ತಾರೆ, ಕ್ಯಾರಮ್ ಬೋರ್ಡ್ ಆಡ್ತಾರೆ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ಇಲ್ಲಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿಗೆ ಬರೋರು ಅದೃಷ್ಟವಂತರು. ಇಲ್ಲ, ನಿಮ್ದು ನಾನು ತುಂಬಾ ನಾನು ಏನಕ್ಕೆ ಕೇಳ್ತೇನೆ ಸರ್, ಈಗ ನೋಡಿ ಇವ್ರಿಗೆ ಇದೇ ಈಗ ಮಕ್ಕಳು ಎಲ್ಲ ಇದ್ದಿದ್ರೆ ಸಾಕ್ತಿದ್ರಂತ ಏನ್ ಗ್ಯಾರಂಟಿ ಸರ್? ಅವ್ರ ಜನ ಅವ್ರು ನೋಡ್ಕೊಂಡು ಹೋಗ್ಬಿಡೋದು, ಬಿಸಾಕ್ಬಿಡೋದು ರಸ್ತೆಗೆ. ಇಲ್ಲಿರೋಲ್ಲ ಅಂತವ್ರೆ. ನಾನು ಏನಕ್ಕೆ ನೋಡಿ ಸರ್, ನೀವಿಲ್ಲಿ ಅಳೋ ಜಾಗಕ್ಕೆ ಬಂದಿಲ್ಲ, ನಗೋ ಜಾಗಕ್ಕೆ ಬಂದಿದ್ದೀರಾ. ಆರಾಮಾಗಿ ಸೂಪರ್ ಆಗಿರಿ. ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ಕೂದಲಿಗೆಲ್ಲ ಬಣ್ಣ ಹಚ್ಕೊಂಡು, ಬ್ಲಾಕ್ ಬಣ್ಣ ಹಚ್ಕೊಂಡು ಒಂಥರ ಚೆನ್ನಾಗಿರಿ. ಓಕೆ, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ, ಮತ್ತೊಬ್ಬರಿಗೆ ಒಂದು ಸ್ಫೂರ್ತಿಯಾಗಿ. ಥ್ಯಾಂಕ್ ಯು ಸೋ ಮಚ್. ಇಂತೀನಿ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಮತ್ತೊಮ್ಮೆ ಸರ್ ನಿಮಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ನೀವು ಥ್ಯಾಂಕ್ಸ್ ಹೇಳಿ. ಸರ್, ಏನಿದ್ರು ನೀವು ದೇವರವರಿಗೆ, ನಾವು ಸುಮ್ಮನೆ ಏನು ಇಲ್ಲ, ನಮ್ದು ಏನಿಲ್ಲ, ನೀವು ಇಷ್ಟು ನಮ್ಗೆ ಪ್ರೋತ್ಸಾಹ ಮಾಡಿದ್ರಲ್ಲ, ಅದು ನಮ್ಗೆ ಸಂತೋಷ. ನಾವು ಒಳ್ಳೆ ಸ್ಪಂದನೆ ಕೊಟ್ಟು ಕರ್ಕೊಂಡ್ ಒಳ್ಳೆ ನನಗೆ ಸರ್, ನಾನು ಎಲ್ಲಾ ಫೋನು ತೆಗಿತೀನಿ. ಬಟ್ ಏನಂದ್ರೆ ಡೆಫಿನೆಟ್ಲಿ ನೀವು ನನಗೆ ತುಂಬಾ ಏನೋ ಒಂದೇ ಕೆಲಸ ಇರಲ್ಲ, ನಿಮ್ಗೆ ಏನೇನೋ ಕೆಲಸ ಇರ್ತವೆ. ಅದು ಸರಿ ಅಂದ್ರೆ ಕೆಲವು ಕಡೆ ಇಲ್ಲ ಮಾತಾಡಿದ್ರಿ, ಅದು ಕರೆಕ್ಟ್ ಇದಾಗಿರ್ಲಿಲ್ಲ ಸರ್. ಫೋನಲ್ಲಿ ಮಾತಾಡಿದ್ರಿ, ಇಲ್ಲ ಅಂತಲ್ಲ, ಬಟ್ ಕರೆಕ್ಟ್ ನನಗೆ ಇದಾಗಿರ್ಲಿಲ್ಲ. ನಾನು ಸ್ವಲ್ಪ ನೆಟ್ವರ್ಕ್ ಇರ್ಲಿಲ್ವೇನೋ. ಬಟ್ ನೀವು ನನಗೆ ಅಲ್ಲಿ ಫೋನ್ ಮಾಡಿ ಈ ತರ ಏನಂತ ನಾನೇ ಮಾಡ್ತೀನಿ, ನಾನೇ ಮಾಡ್ತೀನಿ, ಅದೆಲ್ಲ ಪ್ರಶ್ನೆ. ಬಟ್ ನನ್ಗೇನಂದ್ರೆ ನಾನ್ ಆ ಟೈಮಲ್ಲಿ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಸರ್, ಈಗ ನನಗೆ ಒಂದು ಮಾತು ಹೇಳ್ತೀನಿ. ಈಗ ನಾನು ಒಂದ್ ಟೈಮ್ ನಿಮ್ಗೆ ಫೋನ್ ಮಾಡ್ತೀನಿ, ನೀವು ಸ್ನಾನ ಮಾಡ್ತಾ ಇರ್ತೀರಿ, ಫೋನ್ ತೆಗಿಯಕ್ಕಾಗ ಇಲ್ಲ, ನಾನು ಒಂದು ಫೋನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಗಾಡಿ ಓಡಿಸ್ತಾ ಇರ್ತೀರಿ, ಮಾಡಕ್ಕಾಗ ಆ ಥರ ಒಂದೇನೋ ಇರ್ತವೆ ಅದಕ್ಕೋಸ್ಕರ ಅಷ್ಟೇ. ಒಳ್ಳೇದಾಗ್ಲಿ. ಓಕೆನಾ? ಸುರೇಂದ್ರ ಮೊಯ್ಲಿ. ಓಕೆ, ವೀರಪ್ಪ ಮೊಯ್ಲಿ. ನನಗೂ ಇದು ನೋಡಿ, ಒಂದ್ 4-5 ದಿನ ಆಯ್ತಾ ನೀವು ಆಚೆ ಬಂದು? 4-5 ದಿನದಿಂದ ಸ್ನಾನ ಮಾಡಿಲ್ಲ, ಮೈ ತುಂಬಾ ಫುಲ್ಲು ನೆನ್ನೆ ಮಾಡಿದ್ದೆ ಸರ್. ಮತ್ ಬಟ್ಟೆ ಹಿಂಗಿದೆ? ಬಟ್ಟೆ ವಾಶ್ ಮಾಡಕ್ಕೆ ಬೇರೆ ಬಟ್ಟೆ ಇಲ್ಲ. ಇಲ್ಲ, ನಾನು ಕೊಡ್ತೀನಿ ಅಂತ ಬಟ್ಟೆ ಬೇಡ ಅಂದ್ರು. ನನ್ನಂದ್ರೆ ಹೊಸದಲ್ಲ, ನಮ್ದು ಪ್ಯಾಂಟ್ ಶರ್ಟ್. ಈಗ ನಮ್ಮ ಆಶ್ರಮಕ್ಕೆ ಬಂದಿದ್ದೀರಲ್ಲ, ಹಂಗೆ ಒಳಗಡೆ ಹೋಗಂಗಿಲ್ಲ. ಫಸ್ಟ್ ಸ್ನಾನ ಮಾಡ್ಕೊಂಡು ಒಳಗಡೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ರು ಶೇರ್ ಮಾಡಿ. ನಿಮ್ಗೆ ಯಾರೇ ಸಿಕ್ಕರು ನಮ್ಗೆ ಇಮಿಡಿಯೇಟ್ ಫೋನ್ ಮಾಡಿ.
ನಮ್ಗೆ ಕೈಲಾದ ಮಟ್ಟಿಗೆ ಒಂದು ಆಶ್ರಯ ಕೊಡೋಣ. ಹಾಗಂತ ಸಾವಿರಾರು ಜನಕ್ಕೆ ಕೊಡ್ತೀವಿ ನಮ್ಮಲ್ಲಿ ಜಾಗನೇ ಇಲ್ಲ. ಎಷ್ಟು ಜಾಗನೂ ಅಷ್ಟು ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಂದಿನ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ.